ಈ ಬರಿ ನುಡಿವರೇ ರಣವನು ಜೈದೊಡನೆ ಕಳುವೆದೆ ಮರುಗುವರೇ ರಣವನ್ನು ಜೈದೊಡನೆ ಕಳುಹದೆ ಮರುಗುವರೇ ನೀನಾದ ಅಭಿಮನ್ಯು ನಮ್ಮನ ಬಾಯಿಂದ ಇಂಥ ಕರ್ಣ ಬೇದನವಾಗುವಂತ ನುಡಿಯೊಂದು ಹೊರಹೊಮ್ಮುತ್ತದೆ ಎನ್ನುವುದಾಗಿ ನಾನು ಕನಸು ಮನಸ್ಸಿನಲ್ಲಿ ಎಣಿಸಿಲ್ಲ ತಾಗಿ ಎಣಿಸಿಲ್ಲ. ನನ್ನ ಬಾಯಿಂದ ಮಾತನ್ನು ಕೇಳಿದ ಕ್ಷಣವೇ ಸಂತೋಷದಿಂದ ಹೋಗು ಮಗನೇ ಚಾಲಿಯಾಗಿ ಬಾ ಎನ್ನುವುದಾಗಿ ಅರಸಿ ಕಡಿಮೆ ಕೊಡ್ತಾಳೆ ಎನ್ನುವುದಾಗಿ ಯೋಚನೆ ಮಾಡಿದ್ರೆ ಈ ರೀತಿಯಾಗಿ ತಡೆಯುತ್ತಾ ಈ ಪರಿ ನುಡಿಯುತ್ತಾ ಇದ್ದೀಯಲ್ಲಮ್ಮ. ಗೊತ್ತಾಯ್ತಮ್ಮ ಯಾಕೆ ಅಂತ. ಅಮ್ಮ, ನಿಮ್ಮ ಪಾಲಿ ಬಂಧಿಸಿದ್ದು ಪುತ್ರವಾತ್ಸಲ್ಯ ಎನ್ನುವಂತಹದ್ದು. ಆ ಬಂಧನಕ್ಕೆ ಸಿಲುಕಿರುವಂತಹ ನೀವು ಈ ರೀತಿಯಾಗಿ ತಡೆಯುತ್ತಾ ಇದ್ದೀರಿ, ನುಡಿಯುತ್ತಾ ಇದ್ದೀರಿ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯನಾದವ ನಿನ್ನ ಮಗನ ಅಲ್ಲವಮ್ಮ. ಆದರೂ ಹೌದಮ್ಮ, ಈ ಪುತ್ರ ವಾತ್ಸಲ್ಯ ಎನ್ನುವುದು ಒಂದು ಮಗುವನ್ನ ಪಡೆದಿರುವಂತಹ ತಾಯಿಗಳಲ್ಲದೆ ಮಕ್ಕಳನ್ನೇ ಪಡೆಯದೇ ಇದ್ದಂತ ಒಬ್ಬ ಬಂಜ ಸ್ತ್ರೀಗೆ ಅರ್ಥವಾಗುವುದಿಲ್ಲ. ಸತ್ಯವಮ್ಮ, ಸತ್ಯ. ಆದರೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕಲ್ಲಮ್ಮ. ನಾಡಿನ ಸಾಮಾನ್ಯ ನಾರಿಯಂತೆ ನೀವು ಅಲ್ಲವಲ್ಲ ಅಮ್ಮ. ನೀವ್ಯಾರು? ಈ ಲೋಕಮುಖದಲ್ಲಿ ಒಂದು ಹುಲ್ಲು ಕಟ್ಟಿಯೂ ಕೂಡ ಅಲಗಾಡಬೇಕು ಅಂತ ಆದ್ರೆ, ಅಥವಾ ಈ ಪ್ರಪಂಚದಲ್ಲಿ ಯಾವ ಒಂದು ಜೀವಿಯ ಬದುಕು ಆದ್ರೂ ಕೂಡ ಇಂಥದ್ದೇ ರೀತಿಯಲ್ಲಿ ಸಾಗಬೇಕು ಅಂತಾದ್ರೆ ಅಲೌಕಿಕ ಶಕ್ತಿ ಸಂಪನ್ನನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಕಣ್ಣ ಕುಡಿಯೋಟದಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಆಗುವವುಗಳು ನಡೆಯುವುದಕ್ಕೆ ಸಾಧ್ಯ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ತಂಗಿಯಲ್ಲವೇ ನಮ್ಮ ನೀವು. ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಯಾವ ಪಾರ್ಥ ಎನ್ನುವಂತ ಹೆಸರನ್ನು ಕೇಳಿದ ಕ್ಷಣ ವಿರೋಧಿಗಳ ಎದೆಯಲ್ಲಿ ಭಯದ ಅಲೆ ಹುಟ್ಟುತ್ತದೋ, ಯಾವ ಅರ್ಜುನ ಎನ್ನುವಂತ ಹೆಸರನ್ನ ಕೇಳಿದ ಕ್ಷಣ ವಿರೋಧಿಗಳ ಎದೆಯ ಜರ್ಜರಿತವಾಗುತ್ತದೋ ಅಂತ ವೀರ ಪಾರ್ಥನ ಬಡದಿ ಅಲ್ವೇ ನಮ್ಮ. ಮಾತ್ರವಲ್ಲ ಈ ವೀರ ಜನ್ಮದಾತೆ ಎನ್ನುವುದನ್ನ ಯಾಕೆ ಮರೆಯುತ್ತೀಯಮ್ಮ? ಅಮ್ಮ, ನೀನು ಯೋಚನೆ ಮಾಡುತ್ತಾಯಿ. ಒಮ್ಮೆ ನೀವೆಣಿಸಿದ ಹಾಗೆ ಪುತ್ರವಾತ್ಸಲ್ಯ ಈ ನಿಮ್ಮ ಮಾತನ್ನ ಕೇಳಿ ನಾನು ಸುಮ್ಮನೆ ಉಳಿದೆ ಅಂತ ಆದ್ರೆ ನಮ್ಮ ಕುಲದ ಗೌರವ ಎಂತ ಆಗಬೇಕು ನೋಡು. ಈವಾಗಲೇ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದವರು ನಮ್ಮ ಹಿರಿಯವರು. ಅಮ್ಮ, ನಿನ್ನ ಮಾತಿಗೆ ನಾನು ಕೈಕಟ್ಟಿ ಕುಳಿತುಕೊಂಡೆ ಅಂತ ಆದ್ರೆ ನನ್ನ ತಂದೆಯವರೆಲ್ಲ ಗಳಿಸಿರುವಂತಹ ಕೀರ್ತಿಯ ಪತಾಕೆಗೆ ಕಪ್ಪು ಮೊಸರು ಬಿಳಿದಾಗಲ್ವೇನಮ್ಮ. ಮಾತ್ರವಲ್ಲ ತಾಯಿ, ಮಾತ್ರವಲ್ಲ ಆ ಕೌರವರು ನಮ್ಮ ಪಾಲಿ ಪಂಥಾವನ ಮಾಡಿರುವಂತ ರೀತಿ ಹೇಗೆ? ಪಾಂಡವರೇ, ನೀವು ಗಂಡು ಮಕ್ಕಳಾದರೆ ಬನ್ನಿ ಯುದ್ಧಕ್ಕೆ ಎಂಬ ಹಾಗೆ ಹೋಗಿಲ್ಲ ಅಂತಾದ್ರೆ ನಮ್ಮ ಗಂಡಸುತನಕ್ಕೆ ಪ್ರಶ್ನೆಯಾಗಿ ಉಳಿತದೆ. ಗಂಡಸುತನದ ಪ್ರಶ್ನೆ ಆಗುತ್ತದಮ್ಮ. ಅಮ್ಮ, ಮತ್ತೆ ಯೋಚನೆ ಮಾಡಮ್ಮ. ನೀನು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತೀಯ ಅಂತ ಆದ್ರೆ ಒಮ್ಮೆ ರಣದಾಳು ಎತ್ತ ದೃಷ್ಟಿ ಆಯಿಸು. ಹೋಗೋ ನೋಡಮ್ಮ, ನೋಡು. ಅದೆಷ್ಟು ಮಾತಿಯಂದಿರು ತಮ್ಮ ಮಕ್ಕಳನ್ನು ಕಳೆದುಕೊಂಡು ತಮ್ಮ ಗರ್ಭವನ್ನು ಪಡೆದುಕೊಂಡು ರೋಧಿಸಬಹುದಾದ ಸ್ಥಿತಿಯನ್ನ ನೋಡಮ್ಮ, ನೋಡು. ಮಾತ್ರವಲ್ಲ, ಇತ್ತ ದೃಷ್ಟಿ ಆಯಿಸು ತಾಯಿ. ಅದೆಷ್ಟು ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರನ್ನ ಯುದ್ಧದಲ್ಲಿ ಕಳೆದುಕೊಂಡು ಭ್ರಾತೃ ವಾತ್ಸಲ್ಯಕ್ಕೆ ಒಳಗಾಗಿ ದುಃಖಿಸಬಹುದಾದಂತ ಸ್ಥಿತಿಯನ್ನು ನೋಡಮ್ಮ. ಮತ್ತೊಂದು ದೃಷ್ಟಿ ಆಯ್ತು ತಾಯಿ, ನೋಡು. ಅಮ್ಮ, ಮದುವೆಯಾಗಿ ಗಂಡನ ಮನೆಯನ್ನು ಸೇರುವಂತಹ ಸಂದರ್ಭ
ನಾನು ನಿತ್ಯ ಮುತ್ತೈದೆ ಆಗಬೇಕು. ನನ್ನ ಕೊನೆಯ ಉಸಿರಿರುವ ತನಕ ನಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಒಂದಷ್ಟು ಆಶಾ ಸೌಧವನ್ನ ಕಟ್ಟಿಕೊಂಡು ಗಂಡನ ಮನೆಯ ಉಸ್ತಿಲನ್ನ ತುಳಿದಿರುವಂತಹ ಹೆಣ್ಣೊಬ್ಬಳು ಇವತ್ತು ನಮಗಾಗಿ ನಡೆದಿರುವಂತಹ ಯುದ್ಧದಲ್ಲಿ ತಮ್ಮ ಗಂಡಂದಿರನ್ನ ಕಳೆದುಕೊಂಡು, ಯಾವ ಹೆಣ್ಣಿಗೆ ಗೌರವ ಸೂಚ್ಯವಾದಂತಹ ಮಾಂಗಲ್ಯವನ್ನ ಕೆತ್ತಸದು, ಯಾವ ಹೆಣ್ಣಿಗೆ ಭೂಷಣವಾದಂತಹ ಹಣೆಯ ಕುಂಕುಮವನ್ನ ಅಳಸಿ ಕೇಶ ರಾಶಿಯನ್ನ ಬಿಡಿಸಿಟ್ಟು ಮೋರೆಗೆ ಮುಸುಕು ಹಾಕಿ ಬಿಳಿಯ ಸೀರೆಯನ್ನಿಟ್ಟು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನ ಸುರಿಸಬಹುದಾದಂತಹ ಕರುಳು ಕಿತ್ತು ತಿನ್ನುವಂತಹ ಸ್ಥಿತಿಯನ್ನ ನೋಡಮ್ಮ, ನೋಡು. ಮಾತ್ರವಲ್ಲ, ನೋಡಮ್ಮ, ನೋಡು. ಪಾಪವಮ್ಮ, ಪಾಪ. ಪ್ರಪಂಚ ಅಂದ್ರೆ ಏನೂ ಎನ್ನುವುದು ತಿಳಿಯದಿದ್ದಂತಹ ಮಗುವೊಂದು ತನ್ನ ತಂದೆಯ ವಾತ್ಸಲ್ಯವನ್ನ ಕಾಣಬೇಕು, ತಂದೆಯ ತೋಟಕ್ಕಿಯಲ್ಲಿ ನಡೆದಾಡಬೇಕು ಎಂಬ ಕಾರಣಕ್ಕಾಗಿ ಮಾತು ಬಾರದ ಇದ್ದರೂ ತಂದೆಯನ್ನ ಕಾಣದಿದ್ದಂತ ಮಗು ಮಾತೆಯನ್ನ ಪೀಡಿಸಿ ಪ್ರಶ್ನೆ ಮಾಡ್ತಾ ಇದೆ, ಅಪ್ಪ ಎಲ್ಲಿ, ಅಪ್ಪ ಎಲ್ಲಿ ಎಂದು. ಆದ್ರೆ ಆ ಮಗುವಿನ ಅಪ್ಪ ಎತ್ತ ಹೋದ್ರೆ ಹೇಳಮ್ಮ, ನಮಗಾಗಿ ರಣದಾಳಿಯಲ್ಲಿ ಎಳೆಯಲಿಲ್ಲೇನಮ್ಮ ಅಮ್ಮ. ಹಾಗಿದ್ರೆ ಇವರೆಲ್ಲ ಅಳಿದ್ರು, ಹೋರಾಡಿದ್ರು, ಕಳಿವಿ ಕೊಟ್ರು ಯಾಕಾಗಿ? ಅವರ ಸ್ವಾರ್ಥಕ್ಕಾಗಿ ಏನಮ್ಮ, ಅವರ ಸ್ವಾರ್ಥಕ್ಕಾಗಿ ಏನಮ್ಮ ಅಲ್ಲವಪ್ಪ. ಪಾಂಡವರ ಪೃಥ್ವಿ ಆಗಬೇಕು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅಲ್ವೇನಮ್ಮ. ಆದ್ರೆ ನೀನಿವತ್ತು ನನ್ನನ್ನು ತಡಿತೀಯ ಅಂತ ಆದ್ರೆ ನೀನು ಸ್ವಾರ್ಥಿ ಅಂತ ಆಗ್ತಿಲ್ವೇನಮ್ಮ.